ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂಥ ಘೋಷಣೆಯನ್ನು ಕೂಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಾಗರ ಶಾಸಕರಾಗಿರುವಂಥ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ರಾಜ್ಯದಲ್ಲಿ ಒಂದೆಡೆ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಮಾಡ್ತಾರೆ, ಮತ್ತೊಂದು ಕಡೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗುವಂಥದ್ದು. ನೋಡಿ, ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಯಾವುದೇ ಧರ್ಮದಲ್ಲಿ ಇವತ್ತು ಆಚರಣೆ ಮಾಡೋ ಸಂದರ್ಭದಲ್ಲಿ ಗಲಾಟೆಗಳಾಗಬಾರ್ದು. ಇವತ್ತು ಮದ್ದೂರಲ್ಲಾಗಿರುವಂಥ ಗಲಾಟೆನ ನಾನು ಸಹ ಖಂಡನೆ ಮಾಡ್ತೀನಿ. ಅಂಥ ವ್ಯಕ್ತಿಗಳ ಬಗ್ಗೆ ಉಗ್ರವಾದಂಥ ಕ್ರಮ ತಗೊಳ್ಬೇಕಂತ ರಾಜ್ಯ ಸರ್ಕಾರಕ್ಕೆ ನಾನು ಒಬ್ಬ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ. ಇವತ್ತು ಬಿಡಬಾರ್ದು ಅಂಥವ್ರನ್ನ, ಯಾವುದೇ ಇರಲಿ. ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮೀಯರಿಗೂ ಅವಕಾಶ ಇದೆ, ಬದುಕಲಿಕ್ಕೆ ಅವಕಾಶ ಇದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರಿಗೂ ಅವಕಾಶ ಇದೆ. ಯಾವುದೇ ದುಷ್ಟಶಕ್ತಿಗಳು, ಹಿಂದೂಗಳಲ್ಲೂ ದುಷ್ಟರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಮೊನ್ನೆ ವಿಮಾನ ನಿಲ್ದಾಣಕ್ಕೆ ಒಬ್ಬ ಯಾರೋ ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳಿದ, ಅವನು ಹಿಂದೂನಾಗಿದ್ದಾನೆ. ಹಾಗೆ ಅವ್ರನ್ನೆಲ್ಲ ಕಡಿವಾಣ ಹಾಕಬೇಕು. ಅದನ್ನು ರಾಜಕೀಯವಾಗಿ ಬಿಂಬಿಸುವಂಥದ್ದು, ರಾಜಕೀಯವಾಗಿ ಬಿಂಬಿಸೋದದು ನಾನು ಸಹಿಸೋದಿಲ್ಲ. ಯಾಕಂದರೆ ರಾಜಕಾರಣ ಮಾಡೋದಂಥದ್ದು ಅಲ್ಲ ಇದು. ಅದರಿಂದ ಯಾವುದೇ ವ್ಯಕ್ತಿ ದೇಶದ್ರೋಹಿ ಕೆಲಸ ಮಾಡಿದರೂ ಸಹ ಅಂಥವ್ರು ಬಿಡಬೇಡಿ ಅಂತ ನಾನು ಅವತ್ತಿಗೂ ಹೇಳ್ತೇನೆ, ಇವತ್ತು ಹೇಳ್ತೇನೆ. ನಾನು ಇವತ್ತು ಅಂದರೆ ಇದು ಕಾಂಗ್ರೆಸ್ನ ಓಲೈಕೆಯಿಂದನೇ ಈ ರೀತಿಯ ಘಟನೆಗಳು ನಡೀತಿದೆ ಅನ್ನುವಂಥದ್ದು ಬಿಜೆಪಿಗರ ಆರೋಪ. ಯಾವ ಓಲೈಕೆ? ಇವತ್ತು ನಮ್ಮ ಮುಸ್ಲಿಮ್ಸ್ಗೋಸ್ಕರ ಏನು ಓಲೈಕೆ ಮಾಡ್ತೀವಿ? ಯಾರು ಗಲಾಟೆ ಮಾಡಿ ಅಂತ ಯಾವುದಾದ್ರು ಸರ್ಕಾರ ಹೇಳ್ತಾರ, ಅಥವಾ ಯಾರೋ ನಾಯಕರು ಹೇಳ್ತಾರ? ಯಾರೋ ಕಿಡಿಗೇಡಿಗಳು ಮಾಡಿದ್ನ ಸರ್ಕಾರದ ಮೇಲೆ ಹಾಕುವಂಥದ್ದು ನಿಮ್ಮ ತಪ್ಪು. ಅದು ಅಲ್ಲ, ಅವೆಲ್ಲ ಯಾರೂ ಹೇಳೋದಿಲ್ಲ. ನಮ್ಗೆ ಯಾವ ಓಲೈಕೆ ಇದೆ? ಈಗ JDSನವರು BJP ಜೊತೆ ಸೇರ್ಕೊಂಡಿದ್ದಾರೆ. ಹೇಳ್ತೀನಿ, BJP ಅವರಿಗೆ ವೋಟ್ ಅಂತ ಮುಸ್ಲಿಮ್ಸ್ ಹಾಕೋದಲ್ಲ. ಮುಸ್ಲಿಮ್ಸ್ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪರಗೆ ಇದ್ದೇ ಇರ್ತಾರೆ. ಇನ್ನು ಓಲೈಸೋದು ಏನಿದೆ? ಏನಿರುವಂಥದ್ದು ಸರ್, ಅಂದರೆ ನೀವು ಕೇಸ್ ಒಂದೆಡೆ ಹಾಕ್ತೀರಾ, ಮತ್ತೆ ಕೇಸನ್ನು ವಾಪಸ್ ತೆಗೆದುಕೊಳ್ಳಿಲ್ವಾ? ಇವ್ರು ಮಾಡಿಲ್ವಾ? ಹಿಂದೂಗಳು ಗಲಾಟೆ ಮಾಡಿದಂಥ ಮಂಗಳೂರಲ್ಲಿ ಆಗಿದ್ದನ್ನ ಇವ್ರಿಗೆ ತೆಗ್ದಾಕಿಲ್ವ? ಇವರು ಮಾಡಿಲ್ವ? ಇವರು ಅದೇ ಮಾಡಿದ್ದಾರೆ. ಯಾವ ಸರ್ಕಾರ ಬಂದಾಗ, ಅವ್ರವ್ರ ಸರ್ಕಾರ ಬಂದಾಗ ಅವೆಲ್ಲ ಮಾಡೇ ಮಾಡ್ತಾರೆ. ಇವ್ರು ಮಾಡಿದ್ದು ನಾನು ತೋರಿಸ್ಬೇಕಾ? ಹಾಗಾಗಿ ಇಲ್ಲಿ ಯಾವುದೇ ರಾಜಕಾರಣ ಮಾಡುವಂಥದ್ದಿಲ್ಲ. ದೇಶದ್ರೋಹಿ ಕೆಲಸ ಯಾರು ಮಾಡ್ತಾರೆ ಅವನಿಗೆ ಗುಂಡಿಟ್ಟು ಹೊಡೀರಿ ಅಂತ ಹೇಳೋದು ನಾನು ಒಬ್ಬ ಹೇಳ್ತಾ ಇದ್ದೇನೆ. ನಾನು ಹೊಡಿಬೇಕಂತವ್ರು ಬಿಡಬಾರ್ದು. ಯಾಕಂದರೆ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಈ ಥರ ಅಹಿತಕರ ಘಟನೆಗಳಾಗಲಿಕ್ಕೆ ಬಿಡಬಾರ್ದು ಅನ್ನೋ ನನ್ನ ಉದ್ದೇಶ. ಸರ್, ಮತ್ತೊಂದೆಡೆ ಈ ಶಾಸಕ ಸಂಗಮೇಶ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು, ಆಕ್ರೋಶ ಸಹ ವ್ಯಕ್ತವಾಗ್ತಿದೆ. ಆಗ್ಬೋದು. ಹಂಗೆ ದೇವೇಗೌಡರು ಹೇಳಿದ್ರಲ್ಲ, ಅವಾಗ ಎಷ್ಟು ವ್ಯಕ್ತ ಮಾಡಿದ್ದೀರಿ ನೀವು? ಅದೇ ದೇವೇಗೌಡರನ್ನೇ ಇವತ್ತು BJP ಅವರು ಸೇರಿಸ್ಕೊಂಡಿದ್ದೀರಲ್ಲ. ಮೋದಿಜಿಯವರು ಭಾರಿ ಹೊಗಳ್ತಿರಲ್ಲ ದೇವೇಗೌಡರನ್ನ. ಈಗ ಅದಕ್ಕೇನು ಹೇಳ್ತೀರಿ? ಈಗ ಹಂಗಾದ್ರೆ ದೇವೇಗೌಡರನ್ನ ಹೊರಗಿಟ್ಬೇಕಾಯ್ತು ನೀವು. ಯಾಕೆ ಸೇರಿಸ್ಕೊಂಡ್ರಿ ಪಕ್ಷಕ್ಕೆ ನೀವು? ಹಾಗೆ ಅವ್ರ ವೈಯಕ್ತಿಕ ಅವರು ಯಾಕೆ ಹೇಳಿದ್ರು, ಏನು ಹೇಳಿದ್ರು ನನಗೆ ಸಂಬಂಧ ಇಲ್ಲ. ನಾನಂತೂ ಯಾವ ಜನ್ಮ ಇದ್ದರೂ ಸಹ ನಾನು ಹಿಂದೂವಾಗೇ ಇರ್ತೀನಿ. ನಾನು ಯಾವ ಇದಕ್ಕೂ ಹೋಗಲ್ಲ, ಯಾವ ಧರ್ಮಕ್ಕೂ ನಾನು ಹೋಗೋಲ್ಲ. ನಾನು ಹಿಂದೂ ಪರವಾಗಿ ಹುಟ್ಟುತ್ತೀನಿ, ಹಿಂದೂವಾಗೇ ಇರ್ತೀನಿ ನಾನು. ಇದಿಷ್ಟು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಯಾರು ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಎನ್ನುವಂಥದ್ದನ್ನು ನಾನು ಹೇಳ್ತೇನೆ. ಜೊತೆಗೆ ನಾನು ಎಂದಿಗೂ ಸಹ ಹಿಂದೂ ಧರ್ಮದಲ್ಲೇ ಹುಟ್ಟುತ್ತೇನುವಂಥ ಮಾತನ್ನು ಹೇಳೋ ಮೂಲಕ ಸಂಗಮೇಶ್ ಅವರಿಗೆ ಟಕ್ಕರನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂಥ ಘೋಷಣೆಯನ್ನು ಕೂಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಾಗರ ಶಾಸಕರಾಗಿರುವಂಥ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ರಾಜ್ಯದಲ್ಲಿ ಒಂದೆಡೆ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಮಾಡ್ತಾರೆ, ಮತ್ತೊಂದು ಕಡೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗುವಂಥದ್ದು. ನೋಡಿ, ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಯಾವುದೇ ಧರ್ಮದಲ್ಲಿ ಇವತ್ತು ಆಚರಣೆ ಮಾಡೋ ಸಂದರ್ಭದಲ್ಲಿ ಗಲಾಟೆಗಳಾಗಬಾರ್ದು. ಇವತ್ತು ಮದ್ದೂರಲ್ಲಾಗಿರುವಂಥ ಗಲಾಟೆನ ನಾನು ಸಹ ಖಂಡನೆ ಮಾಡ್ತೀನಿ. ಅಂಥ ವ್ಯಕ್ತಿಗಳ ಬಗ್ಗೆ ಉಗ್ರವಾದಂಥ ಕ್ರಮ ತಗೊಳ್ಬೇಕಂತ ರಾಜ್ಯ ಸರ್ಕಾರಕ್ಕೆ ನಾನು ಒಬ್ಬ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ. ಇವತ್ತು ಬಿಡಬಾರ್ದು ಅಂಥವ್ರನ್ನ, ಯಾವುದೇ ಇರಲಿ. ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮೀಯರಿಗೂ ಅವಕಾಶ ಇದೆ, ಬದುಕಲಿಕ್ಕೆ ಅವಕಾಶ ಇದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರಿಗೂ ಅವಕಾಶ ಇದೆ. ಯಾವುದೇ ದುಷ್ಟಶಕ್ತಿಗಳು, ಹಿಂದೂಗಳಲ್ಲೂ ದುಷ್ಟರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಮೊನ್ನೆ ವಿಮಾನ ನಿಲ್ದಾಣಕ್ಕೆ ಒಬ್ಬ ಯಾರೋ ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳಿದ, ಅವನು ಹಿಂದೂನಾಗಿದ್ದಾನೆ. ಹಾಗೆ ಅವ್ರನ್ನೆಲ್ಲ ಕಡಿವಾಣ ಹಾಕಬೇಕು. ಅದನ್ನು ರಾಜಕೀಯವಾಗಿ ಬಿಂಬಿಸುವಂಥದ್ದು, ರಾಜಕೀಯವಾಗಿ ಬಿಂಬಿಸೋದದು ನಾನು ಸಹಿಸೋದಿಲ್ಲ. ಯಾಕಂದರೆ ರಾಜಕಾರಣ ಮಾಡೋದಂಥದ್ದು ಅಲ್ಲ ಇದು. ಅದರಿಂದ ಯಾವುದೇ ವ್ಯಕ್ತಿ ದೇಶದ್ರೋಹಿ ಕೆಲಸ ಮಾಡಿದರೂ ಸಹ ಅಂಥವ್ರು ಬಿಡಬೇಡಿ ಅಂತ ನಾನು ಅವತ್ತಿಗೂ ಹೇಳ್ತೇನೆ, ಇವತ್ತು ಹೇಳ್ತೇನೆ. ನಾನು ಇವತ್ತು ಅಂದರೆ ಇದು ಕಾಂಗ್ರೆಸ್ನ ಓಲೈಕೆಯಿಂದನೇ ಈ ರೀತಿಯ ಘಟನೆಗಳು ನಡೀತಿದೆ ಅನ್ನುವಂಥದ್ದು ಬಿಜೆಪಿಗರ ಆರೋಪ. ಯಾವ ಓಲೈಕೆ? ಇವತ್ತು ನಮ್ಮ ಮುಸ್ಲಿಮ್ಸ್ಗೋಸ್ಕರ ಏನು ಓಲೈಕೆ ಮಾಡ್ತೀವಿ? ಯಾರು ಗಲಾಟೆ ಮಾಡಿ ಅಂತ ಯಾವುದಾದ್ರು ಸರ್ಕಾರ ಹೇಳ್ತಾರ, ಅಥವಾ ಯಾರೋ ನಾಯಕರು ಹೇಳ್ತಾರ? ಯಾರೋ ಕಿಡಿಗೇಡಿಗಳು ಮಾಡಿದ್ನ ಸರ್ಕಾರದ ಮೇಲೆ ಹಾಕುವಂಥದ್ದು ನಿಮ್ಮ ತಪ್ಪು. ಅದು ಅಲ್ಲ, ಅವೆಲ್ಲ ಯಾರೂ ಹೇಳೋದಿಲ್ಲ. ನಮ್ಗೆ ಯಾವ ಓಲೈಕೆ ಇದೆ? ಈಗ JDSನವರು BJP ಜೊತೆ ಸೇರ್ಕೊಂಡಿದ್ದಾರೆ. ಹೇಳ್ತೀನಿ, BJP ಅವರಿಗೆ ವೋಟ್ ಅಂತ ಮುಸ್ಲಿಮ್ಸ್ ಹಾಕೋದಲ್ಲ. ಮುಸ್ಲಿಮ್ಸ್ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪರಗೆ ಇದ್ದೇ ಇರ್ತಾರೆ. ಇನ್ನು ಓಲೈಸೋದು ಏನಿದೆ? ಏನಿರುವಂಥದ್ದು ಸರ್, ಅಂದರೆ ನೀವು ಕೇಸ್ ಒಂದೆಡೆ ಹಾಕ್ತೀರಾ, ಮತ್ತೆ ಕೇಸನ್ನು ವಾಪಸ್ ತೆಗೆದುಕೊಳ್ಳಿಲ್ವಾ? ಇವ್ರು ಮಾಡಿಲ್ವಾ? ಹಿಂದೂಗಳು ಗಲಾಟೆ ಮಾಡಿದಂಥ ಮಂಗಳೂರಲ್ಲಿ ಆಗಿದ್ದನ್ನ ಇವ್ರಿಗೆ ತೆಗ್ದಾಕಿಲ್ವ? ಇವರು ಮಾಡಿಲ್ವ? ಇವರು ಅದೇ ಮಾಡಿದ್ದಾರೆ. ಯಾವ ಸರ್ಕಾರ ಬಂದಾಗ, ಅವ್ರವ್ರ ಸರ್ಕಾರ ಬಂದಾಗ ಅವೆಲ್ಲ ಮಾಡೇ ಮಾಡ್ತಾರೆ. ಇವ್ರು ಮಾಡಿದ್ದು ನಾನು ತೋರಿಸ್ಬೇಕಾ?
ಹಾಗಾಗಿ ಇಲ್ಲಿ ಯಾವುದೇ ರಾಜಕಾರಣ ಮಾಡುವಂಥದ್ದಿಲ್ಲ. ದೇಶದ್ರೋಹಿ ಕೆಲಸ ಯಾರು ಮಾಡ್ತಾರೆ ಅವನಿಗೆ ಗುಂಡಿಟ್ಟು ಹೊಡೀರಿ ಅಂತ ಹೇಳೋದು ನಾನೊಬ್ಬ ಹೇಳ್ತಾ ಇದ್ದೇನೆ. ನಾನು ಹೊಡಿಬೇಕಂತವ್ರು ಬಿಡಬಾರ್ದು. ಯಾಕಂದರೆ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಈ ಥರ ಅಹಿತಕರ ಘಟನೆಗಳಾಗಲಿಕ್ಕೆ ಬಿಡಬಾರ್ದು ಅನ್ನೋ ನನ್ನ ಉದ್ದೇಶ. ಸರ್, ಮತ್ತೊಂದೆಡೆ ಈ ಶಾಸಕ ಸಂಗಮೇಶ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು, ಆಕ್ರೋಶ ಸಹ ವ್ಯಕ್ತವಾಗ್ತಿದೆ. ಆಗ್ಬೋದು. ಹಂಗೆ ದೇವೇಗೌಡರು ಹೇಳಿದ್ರಲ್ಲ, ಅವಾಗ ಎಷ್ಟು ವ್ಯಕ್ತ ಮಾಡಿದ್ದೀರಿ ನೀವು? ಅದೇ ದೇವೇಗೌಡರನ್ನೇ ಇವತ್ತು ಬಿ ಜೆ ಪಿಯವ್ರು ಸೇರಿಸ್ಕೊಂಡಿದ್ದೀರಲ್ಲ. ಮೋದಿಜಿಯವರು ಭಾರಿ ಹೊಗಳ್ತಿರಲ್ಲ ದೇವೇಗೌಡರನ್ನ. ಈಗ ಅದಕ್ಕೇನು ಹೇಳ್ತೀರಿ? ಈಗ ಹಂಗಾದ್ರೆ ದೇವೇಗೌಡರನ್ನ ಹೊರಗಿಟ್ಬೇಕಾಯ್ತು ನೀವು. ಯಾಕೆ ಸೇರಿಸ್ಕೊಂಡ್ರಿ ಪಕ್ಷಕ್ಕೆ ನೀವು? ಹಾಗೆ ಅವ್ರ ವೈಯಕ್ತಿಕ ಅವರು ಯಾಕೆ ಹೇಳಿದ್ರು ಏನು ಹೇಳಿದ್ರು ನನಗೆ ಸಂಬಂಧ ಇಲ್ಲ. ನಾನಂತೂ ಯಾವ ಜನ್ಮ ಇದ್ದರೂ ಸಹ ನಾನು ಹಿಂದೂವಾಗೇ ಇರ್ತೀನಿ. ನಾನು ಯಾವ ಇದಕ್ಕೂ ಹೋಗಲ್ಲ, ಯಾವ ಧರ್ಮಕ್ಕೂ ನಾನು ಹೋಗಲ್ಲ. ನಾನು ಹಿಂದೂ ಪರವಾಗಿ ಹುಟ್ತೀನಿ, ಹಿಂದೂವಾಗೇ ಇರ್ತೀನಿ ನಾನು. ಇದಿಷ್ಟು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಯಾರು ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡ್ತಿದ್ರೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಎನ್ನುವಂಥದ್ದನ್ನು ನಾನು ಹೇಳ್ತೇನೆ. ಜೊತೆಗೆ ನಾನು ಎಂದಿಗೂ ಸಹ ಹಿಂದೂ ಧರ್ಮದಲ್ಲೇ ಹುಟ್ಟಿತ್ತೇನ್ನುವಂಥ ಮಾತನ್ನು ಹೇಳೋ ಮೂಲಕ ಸಂಗಮೇಶ್ ಅವರಿಗೆ ಟಕ್ಕರನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂಥ ಘೋಷಣೆಯನ್ನು ಕೂಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಾಗರ ಶಾಸಕರಾಗಿರುವಂಥ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ರಾಜ್ಯದಲ್ಲಿ ಒಂದೆಡೆ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಮಾಡ್ತಾರೆ, ಮತ್ತೊಂದು ಕಡೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗುವಂಥದ್ದು. ನೋಡಿ, ನಾನು ಇವಾಗಲೂ ಹೇಳ್ತಾ ಇದ್ದೇನೆ, ಯಾವುದೇ ಧರ್ಮದಲ್ಲಿ ಇವತ್ತು ಆಚರಣೆ ಮಾಡೋ ಸಂದರ್ಭದಲ್ಲಿ ಗಲಾಟೆಗಳಾಗಬಾರ್ದು. ಇವತ್ತು ಮದ್ದೂರಲ್ಲಾಗಿರುವಂಥ ಗಲಾಟೆನ ನಾನು ಸಹ ಖಂಡನೆ ಮಾಡ್ತೀನಿ. ಅಂಥ ವ್ಯಕ್ತಿಗಳ ಬಗ್ಗೆ ಉಗ್ರವಾದಂಥ ಕ್ರಮ ತಗೊಳ್ಬೇಕಂತ ರಾಜ್ಯ ಸರ್ಕಾರಕ್ಕೆ ನಾನು ಒಬ್ಬ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ. ಇವತ್ತು ಬಿಡಬಾರ್ದು ಅಂಥವ್ರನ್ನ, ಯಾವುದೇ ಇರಲಿ. ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮೀಯರಿಗೂ ಅವಕಾಶ ಇದೆ, ಬದುಕಲಿಕ್ಕೆ ಅವಕಾಶ ಇದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರಿಗೂ ಅವಕಾಶ ಇದೆ. ಯಾವುದೇ ದುಷ್ಟಶಕ್ತಿಗಳು, ಹಿಂದೂಗಳಲ್ಲೂ ದುಷ್ಟರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಮೊನ್ನೆ ವಿಮಾನ ನಿಲ್ದಾಣಕ್ಕೆ ಒಬ್ಬ ಯಾರೋ ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳಿದ, ಅವನು ಹಿಂದೂನಾಗಿದ್ದಾನೆ. ಹಾಗೆ ಅವ್ರನ್ನೆಲ್ಲ ಕಡಿವಾಣ ಹಾಕಬೇಕು. ಅದನ್ನು ರಾಜಕೀಯವಾಗಿ ಬಿಂಬಿಸುವಂಥದ್ದು, ರಾಜಕೀಯವಾಗಿ ಬಿಂಬಿಸೋದದು ನಾನು ಸಹಿಸೋದಿಲ್ಲ. ಯಾಕಂದರೆ ರಾಜಕಾರಣ ಮಾಡೋದಂಥದ್ದು ಅಲ್ಲ ಇದು. ಅದರಿಂದ ಯಾವುದೇ ವ್ಯಕ್ತಿ ದೇಶದ್ರೋಹಿ ಕೆಲಸ ಮಾಡಿದರೂ ಸಹ ಅಂಥವ್ರು ಬಿಡಬೇಡಿ ಅಂತ ನಾನು ಅವತ್ತಿಗೂ ಹೇಳ್ತೇನೆ, ಇವತ್ತು ಹೇಳ್ತೇನೆ. ನಾನು ಇವತ್ತು ಅಂದರೆ ಇದು ಕಾಂಗ್ರೆಸ್ನ ಓಲೈಕೆಯಿಂದನೇ ಈ ರೀತಿಯ ಘಟನೆಗಳು ನಡೀತಿದೆ ಅನ್ನುವಂಥದ್ದು ಬಿಜೆಪಿಗರ ಆರೋಪ. ಯಾವ ಓಲೈಕೆ? ಇವತ್ತು ನಾವು ಮುಸ್ಲಿಮ್ಸ್ಗೋಸ್ಕರ ಏನು ಓಲೈಕೆ ಮಾಡ್ತೀವಿ? ಯಾರು ಗಲಾಟೆ ಮಾಡಿ ಅಂತ ಯಾವುದಾದ್ರು ಸರ್ಕಾರ ಹೇಳ್ತಾರಾ ಅಥವಾ ಯಾರೋ ನಾಯಕರು ಹೇಳ್ತಾರಾ? ಯಾರೋ ಕಿಡಿಗೇಡಿಗಳು ಮಾಡಿದ್ನ ಸರ್ಕಾರದ ಮೇಲೆ ಹಾಕುವಂಥದ್ದು ನಿಮ್ಮ ತಪ್ಪು. ಅದು ಅಲ್ಲ, ಅವೆಲ್ಲ ಯಾರೂ ಹೇಳೋದಿಲ್ಲ. ನಮ್ಗೆ ಯಾವ ಓಲೈಕೆ ಇದೆ? ಈಗ ಜೆ ಡಿ ಎಸ್ನವರು ಬಿ ಜೆ ಪಿ ಜೊತೆ ಸೇರ್ಕೊಂಡಿದ್ದಾರೆ. ಹೇಳ್ತೀನಿ, ಬಿ ಜೆ ಪಿಯವರಿಗೆ ವೋಟ್ ಅಂತೂ ಮುಸ್ಲಿಮ್ಸ್ ಹಾಕೋದಲ್ಲ. ಮುಸ್ಲಿಮ್ಸ್ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪರಗೆ ಇದ್ದೇ ಇರ್ತಾರೆ. ಇನ್ನು ಓಲೈಸೋದು ಏನಿದೆ? ಏನಿರುವಂಥದ್ದು ಸರ್, ಅಂದರೆ ನೀವು ಕೇಸ್ ಒಂದೆಡೆ ಹಾಕ್ತೀರಾ, ಮತ್ತೆ ಕೇಸನ್ನು ವಾಪಸ್ ಇವ್ರು ಮಾಡಿಲ್ವಾ? ಹಿಂದೂಗಳು ಗಲಾಟೆ ಮಾಡಿದ್ದಂಥ ಮಂಗಳೂರಲ್ಲಿ ಆಗಿದ್ದು ಇವ್ರಿಗೆ ತೆಗ್ದಾಕಿಲ್ವ? ಇವರು ಮಾಡಿಲ್ವ? ಇವರು ಅದೇ ಮಾಡಿದ್ದಾರೆ. ಯಾವ ಸರ್ಕಾರ ಬಂದಾಗ ಅವ್ರವ್ರ ಸರ್ಕಾರ ಬಂದಾಗ ಅವೆಲ್ಲ ಮಾಡೇ ಮಾಡ್ತಾರೆ. ಇವ್ರು ಮಾಡಿದ್ದು ನಾನು ತೋರಿಸ್ಬೇಕಾ? ಹಾಗಾಗಿ ಇಲ್ಲಿ ಯಾವುದೇ ರಾಜಕಾರಣ ಮಾಡುವಂಥದ್ದಿಲ್ಲ. ದೇಶದ್ರೋಹಿ ಕೆಲಸ ಯಾರು ಮಾಡ್ತಾರೆ ಅವನಿಗೆ ಗುಂಡಿಟ್ಟು ಹೊಡೀರಿ ಅಂತ ಹೇಳೋದು ನಾನೊಬ್ಬ ಹೇಳ್ತಾ ಇದ್ದೇನೆ. ನಾನು ಹೊಡಿಬೇಕಂತವ್ರು ಬಿಡಬಾರ್ದು. ಯಾಕಂದರೆ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಈ ಥರ ಅಹಿತಕರ ಘಟನೆಗಳಾಗಲಿಕ್ಕೆ ಬಿಡಬಾರ್ದು ಅನ್ನೋ ನನ್ನ ಉದ್ದೇಶ. ಸರ್, ಮತ್ತೊಂದೆಡೆ ಈ ಶಾಸಕ ಸಂಗಮೇಶ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು, ಆಕ್ರೋಶ ಸಹ ವ್ಯಕ್ತವಾಗ್ತಿದೆ. ಆಗ್ಬೋದು. ಹಂಗೆ ದೇವೇಗೌಡರು ಹೇಳಿದ್ರಲ್ಲ, ಅವಾಗ ಎಷ್ಟು ವ್ಯಕ್ತ ಮಾಡಿದ್ದೀರಿ ನೀವು? ಅದೇ ದೇವೇಗೌಡರನ್ನೇ ಇವತ್ತು ಬಿ ಜೆ ಪಿಯವ್ರು ಸೇರಿಸ್ಕೊಂಡಿದ್ದೀರಲ್ಲ. ಮೋದಿಜಿಯವರು ಭಾರಿ ಹೊಗಳ್ತಿರಲ್ಲ ದೇವೇಗೌಡರನ್ನ. ಈಗ ಅದಕ್ಕೇನು ಹೇಳ್ತೀರಿ? ಈಗ ಹಂಗಾದ್ರೆ ದೇವೇಗೌಡರನ್ನ ಹೊರಗಿಟ್ಬೇಕಾಯ್ತು ನೀವು. ಯಾಕೆ ಸೇರಿಸ್ಕೊಂಡ್ರಿ ಪಕ್ಷಕ್ಕೆ ನೀವು? ಹಾಗೆ ಅವ್ರ ವೈಯಕ್ತಿಕ ಅವರು ಯಾಕೆ ಹೇಳಿದ್ರು ಏನು ಹೇಳಿದ್ರು ನನಗೆ ಸಂಬಂಧ ಇಲ್ಲ. ನಾನಂತೂ ಯಾವ ಜನ್ಮ ಇದ್ದರೂ ಸಹ ನಾನು ಹಿಂದೂವಾಗೇ ಇರ್ತೀನಿ. ನಾನು ಯಾವ ಇದಕ್ಕೂ ಹೋಗಲ್ಲ, ಯಾವ ಧರ್ಮಕ್ಕೂ ನಾನು ಹೋಗಲ್ಲ. ನಾನು ಹಿಂದೂ ಪರವಾಗಿ ಹುಟ್ತೀನಿ, ಹಿಂದೂವಾಗೇ ಇರ್ತೀನಿ ನಾನು. ಇದಿಷ್ಟು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಯಾರು ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡ್ತಿದ್ರೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಎನ್ನುವಂಥದ್ದನ್ನು ನಾನು ಹೇಳ್ತೇನೆ. ಜೊತೆಗೆ ನಾನು ಎಂದಿಗೂ ಸಹ ಹಿಂದೂ ಧರ್ಮದಲ್ಲೇ ಹುಟ್ಟಿತ್ತೇನ್ನುವಂಥ ಮಾತನ್ನು ಹೇಳೋ ಮೂಲಕ ಸಂಗಮೇಶ್ ಅವರಿಗೆ ಟಕ್ಕರನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.